ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಆಚರಿಸೋದ್ರಿಂದ ಕುಟುಂಬದಲ್ಲಿ ಸಮೃದ್ಧಿ, ಶಾಂತಿ ಮತ್ತು ಸಂತೋಷ ಹೆಚ್ಚುತ್ತೆ. ವೃತ್ತಿ ಮತ್ತು ಶಿಕ್ಷಣಕ್ಕೂ ಅನುಗುಣವಾಗುತ್ತೆ. ಹಾಗಾಗಿ ಕೆಲವರು ಪ್ರತಿ ವರ್ಷ ತಮ್ಮ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಆಚರಿಸ್ಕೊಂಡು ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಹೌದು. ನಂಜನಗೂಡು ಸಮೀಪ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೆ. ಹೋಗೋ ದಾರಿಯಲ್ಲಿ ನಮ್ಮ ಕೋಟೆ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಇಷ್ಟೊಂದು ನಾಯಿಗಳ ಹಿಂಡು ಕಂಡು ಬಂದವು. ಅದನ್ನು ನೋಡಿ ನನಗೆ ಒಳೊಳಗೆ ಶುರುವಾಗಿದ್ದು ಮಾತ್ರ ಹೇಗೆ ಅಂದರೆ, ಚಳಿ ಬಂದವ್ರ ತರ ಹಾಗೆ ಹಾದು ಬಂದೆ. ಮಾದಾಪುರದ ಬಳಿ ಈ ಒಂದು ಬಂಡೆ ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಇದು ಪ್ರವಾಸಿಗರನ್ನ ಕಣ್ಸೆಳೆಯುತ್ತೆ. ಅಲ್ಲಿಂದ ಮುಂದೆ ಶ್ರೀ ಸದ್ಗುರು ಮಹಾದೇವ ತಾತರವರ ಐಕ್ಯ ಸ್ಥಳ. ಆ ದಾರಿಯಲ್ಲಿ ಹಾದು ನಾನು ನಂಜನಗೂಡಿನ ಸಮೀಪ ಇರುವಂತಹ ದೇಪುರ ಎಂಬ ಊರಿಗೆ ಪೂಜೆಗೆ ಹೋಗಬೇಕಾಗಿದ್ದು. ಮತ್ತೆ ನಂಜನಗೂಡಲ್ಲಿ ನನ್ನ ಇನ್ನೊಬ್ಬ ಫ್ರೆಂಡು ಬಂದಿದ್ರು. ಅವರನ್ನ ಕಾಯ್ತಾ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನಿಂತಿದ್ದೆ. ಇದು ಹಳೆ ಬಸ್ ಸ್ಟ್ಯಾಂಡ್ ನಂಜನಗೂಡಿದ್ದು. ಅಲ್ಲಿಂದ ನನ್ನ ಫ್ರೆಂಡು ಬಂದರು. ನೋಡಿ ಬರ್ತಾ ಇದ್ದಾರೆ ಅವರೆಲ್ಲ. ಸ್ವಲ್ಪ ಅವರು ಪೂಜೆ ಸಾಮಾನು ತರೋಕಿದ್ದು ಅದನ್ನು ತೊಗೊಂಡು ಬಂದರು. ನಾನು ತೊಗೊಂಡು ಬಂದೆ. ಅವರನ್ನು ನೋಡಿದ ನಮ್ಮ ರಘುವಣ ಹೀಗೆ ಹೇಳಿದ್ರು, ನೀವೆಲ್ಲ ಯೂತ್ಸ್ ಏನ್ ಪರ್ಸನಾಲಿಟಿ, ಕೊತ್ತಂಬರಿ ಸೊಪ್ಪು ಮಾಡ್ತಾರ ಬಾಡಿ, ನುಗ್ಗೆಕಾಯಿ ತರ ಕೈಕಾಲು, ಹಂಗ ಅಲ್ಲ ಹೆಂಗಿರ್ಬೇಕು ಕಂಡ. ಖಂಡಿತವಾಗ್ಲೂ ಈ ವಿಡಿಯೋ ನೋಡಿದ್ಮೇಲೆ ನನ್ನ ಸ್ನೇಹಿತ ಬೈಕೊಂಡಿರ್ತಾನೆ. ಅದು ಹಾಗಿರಲಿ. ಅಲ್ಲಿಂದ ನಾವಿಬ್ಬರು ದೇವೂರಿಗೆ ಬಂದ್ವಿ. ಅಲ್ಲಿಂದ ಪೂಜಾ ಕರ್ತೃ ಮನೆಗೆ ಹೋದ್ವಿ. ಪೂಜಾ ಕರ್ತೃ ಮನೆಗೆ ಹೋದ ಹಾಗೆಯೇ ನಾವು ಎಲ್ಲವನ್ನ ಸಿದ್ಧತೆ ಮಾಡ್ಕೊಳ್ತಾ ಇದ್ವಿ. ಸಮಯದ ಅಭಾವ ಇತ್ತು ಅಂತ ಬೇಗ ಬೇಗ ರೆಡಿ ಮಾಡೋಣ ಅಂತ ಲಕ್ಷ್ಮೀನಾರಾಯಣ, ಮಹಾಗಣಪತಿ ಮತ್ತು ಮೃತ್ಯುಂಜಯ, ನಾಂದಿ, ನವಗ್ರಹ, ಪುಣ್ಯಾಹ ಹೀಗೆ ಎಲ್ಲವನ್ನ ಕೂಡ ರೆಡಿ ಮಾಡಿ ಪಂಚಕಲಶವನ್ನು ಇಟ್ಟು ರೆಡಿ ಮಾಡಿದ್ವಿ. ಅದು ಎಲ್ಲವನ್ನ ರೆಡಿ ಮಾಡಿ ಆದಮೇಲೆ ನಮ್ಮ ಸ್ನೇಹಿತರ ಅಕ್ಕನ ಮನೆ ಅಲ್ಲೇ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಅವರಿಗೆ ಪೂಜೆಗೆ ಎಲ್ಲೆಲ್ಲಿ ಕೂತ್ಕೋಬೇಕು ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿ ಹೋಗಿ ಬಂದ್ವಿ. ನಾವು ಹೋಗಿ ಬರೋ ಅಷ್ಟೊತ್ತಿಗೆ ಸಮಯ ಆಗಿತ್ತು. ಬಂದು ಪೂಜೆಯನ್ನು ಶುರು ಮಾಡಿದ್ವಿ. ಕರ್ತೃಗಳ ಕೈಲಿ ಮೊದಲಿಗೆ ಸಂಕಲ್ಪವನ್ನು ಮಾಡಿಸಿ, ಮತ್ತು ತದನಂತರ ಗಂಗೆ ಪೂಜೆ, ನಂತರ ದೀಪ ಪೂಜೆ, ಗಣಪತಿ ಪೂಜೆಯನ್ನು ಮಾಡಿಸಿ ನಿರ್ವಿಘ್ನವಾಗಿ ಈ ಪೂಜೆ ನೆರವೇರಲಿ ಅಂತ ಪ್ರಾರ್ಥನೆಯನ್ನ ಮಾಡಿಸಿದ್ವಿ. ಅದಾಗಿದ ನಂತರ ಶ್ರೀ ಸತ್ಯನಾರಾಯಣ ಸ್ವಾಮಿ, ಮಹಾಲಕ್ಷ್ಮಿ ವಿಗ್ರಹ ಮತ್ತು ಗಣಪತಿ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇಷ್ಟನ್ನು ಹಾಕಿಸಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಮತ್ತೆ ಜಲಾಭಿಷೇಕವನ್ನು ಮಾಡಿಸಿ ಅವುಗಳನ್ನು ಶುದ್ಧವನ್ನು ಮಾಡಿ ಬಟ್ಟೆಯಲ್ಲಿ ಅವುಗಳನ್ನು ಹೊರಿಸಿ ನಂತರ ಮತ್ತೆ ವಿಗ್ರಹಗಳಿಗೆ ಅರಿಶಿನ, ಕುಂಕುಮ, ಗಂಧ, ಭಸ್ಮಗಳಿಂದ ಅಲಂಕರಿಸಿ ಹೂವುಗಳನ್ನು ಹಾಕಿ ಕಲಶದ ಮುಂಭಾಗದಲ್ಲಿ ಇಟ್ವಿ. ಇದೆಲ್ಲ ಹಾಕಿ ಸತ್ಯನಾರಾಯಣ, ಲಕ್ಷ್ಮೀ ಪೂಜೆ, ಕಲಶಗಳ ಪೂಜೆ ಎಲ್ಲ ಹಾಕಿ ಕಥಾಶ್ರವಣವನ್ನು ಮಾಡೋದಕ್ಕೆ ಶುರು ಮಾಡಿದ್ವಿ. ತಿಳಿದಿದ್ದರೆ ಕೃಪೆಯಿಂದ ಹೇಳು ಎನ್ನಲು ವೃದ್ಧ ಬ್ರಾಹ್ಮಣನು ಕೇಳುವನು. ಎಲೆ ಬ್ರಾಹ್ಮಣನೇ, ಸತ್ಯ ನಮ್ಮ ಸ್ನೇಹಿತರು ಒಂದು ಅಧ್ಯಾಯ ಮತ್ತು ನಾನೊಂದು ಅಧ್ಯಾಯ, ಹೀಗೆ ಒಂದೊಂದು ಅಧ್ಯಾಯವನ್ನು ಇಬ್ಬರು ಹೇಳಿ ಕಥಾಶ್ರವಣವನ್ನು ಮುಗಿಸಿ ಇರುವಂತಹ ಮುತ್ತೈದರ ಕೈಲಿ ದೇವರಿಗೆ ಆರತಿಯನ್ನು ಮಾಡಿಸಿ ಆರತಿ ಹಾಡುಗಳನ್ನು ಹೇಳಿ ಸತ್ಯನಾರಾಯಣ ಸ್ವಾಮಿ ದೇವರ ಹಾಡನ್ನು ಹೇಳಿ ಅಲ್ಲಿಗೆ ಪೂಜೆಯನ್ನು ಸಂಪೂರ್ಣ ಮಾಡಿ ಮುಗಿಸಿದ್ವಿ. ತದನಂತರ ದೇವರಿಗೆ ಮಂಗಳಾರತಿಯನ್ನು ಮಾಡಿ ಬಂದಿರತಕ್ಕಂಥ ಮುತ್ತೈದರಿಗೆ ಜನಗಳಿಗೆ ದೇವರ ಮಂಗಳಾರತಿಯನ್ನು ಕೊಟ್ಟು ಮತ್ತು ತೀರ್ಥ ಪ್ರಸಾದವನ್ನು ಕೊಟ್ಟು ಬಂದಿರತಕ್ಕಂಥ ಮುತ್ತೈದರಿಗೆ ಇವರು ಕೂಡ ಎಲೆ ಅಡಿಕೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ಅತಿಥಿ ಸತ್ಕಾರವನ್ನು ಇವ್ರ ಕೈಲಿ ಆದಷ್ಟು ಮಟ್ಟಿಗೆ ಮಾಡಿದ್ರು. ಬಂದಿರತಕ್ಕಂಥ ಜನರಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪಂಚಾಮೃತ ಪ್ರಸಾದ, ಸಫಾದ ಹಾಗೂ ಪುಳಿಯೋಗರೆಯನ್ನು ಮಾಡಿದರು. ಅದನ್ನೆಲ್ಲರಿಗೂ ಕೊಟ್ಟು ನಾವು ಕೂಡ ಬಂದಿರುವಂಥವ್ರ ಕೈಲಿ ಹೂವು ಅಕ್ಷತೆಗಳನ್ನು ದೇವರಿಗೆ ಹಾಕಿಸಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ದೇವರು ಕೊಟ್ಟು ಕಾಪಾಡಲಿ ಅಂತ ಹೇಳ್ಸಿದ್ವಿ. ನಂತರ ನಾವು ಕೂಡ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಗೆ ಪೂಜೆಯನ್ನು ಮುಗಿಸಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹರಿಸಿ ಅಲ್ಲಿಂದ ನಾವು ಮತ್ತೆ ಮೈಸೂರಿಗೆ ಗೃಹ ಪ್ರವೇಶ ಪೂಜೆ ಇತ್ತು. ಅಲ್ಲಿಗೆ ನಾನು ಮತ್ತು ನಮ್ಮ ಸ್ನೇಹಿತರು ಹೊರಟು ಬಂದ್ವಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮ ಸಹಕಾರ ಹೀಗೆ ಇರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ತಿಳಿಸಿ. ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯ ವೈಷ್ಣವಣಾಯ ಮಹಾರಾಜಾಯ ನಮಃ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.